ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಈ ಆಗಸ್ಟ್ ತಿಂಗಳಿಂದ ಶ್ರಾವಣ ಮಾಸ ಅನ್ನುವಂಥದ್ದೇನು ಪ್ರಾರಂಭ ಆಗುತ್ತೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶನಿವಾರದ ದಿವಸಗಳು ವಿಷ್ಣು ಆರಾಧನೆ ಮಾಡುವಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ, ಲಕ್ಷ್ಮೀ ನರಸಿಂಹನ ದರ್ಶನ ಮಾಡುವಂಥದ್ದು, ಇವೆಲ್ಲ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಯಾಕೆಂದರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನ ದೇವತೆ ಸೂರ್ಯ, ಸೌರಮಂಡಲಕ್ಕೆ ಅಧಿಪತಿ ಅಂತ ಹೇಳ್ತೇವೆ. ಆ ಸೂರ್ಯ ಏಪ್ರಿಲ್ 14ರಿಂದ ಮೇ 14 ತನಕ ತನ್ನ ಉಚ್ಚಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅದೇ ರೀತಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಅವನು ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸೂರ್ಯ ಉಚ್ಚಕ್ಷೇತ್ರ ಮತ್ತು ಸ್ವಕ್ಷೇತ್ರದಲ್ಲಿ ಸಂಚಾರ ಮಾಡುವಾಗ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಅನುಕೂಲಗಳನ್ನು ನೋಡಬಹುದು. ಹಾಗೆ ವೈಯಕ್ತಿಕವಾಗಿ ಪ್ರತಿ ವ್ಯಕ್ತಿಗೂ ಕೂಡ ಅಪಾರವಾದ ಹೆಸರು, ಕೀರ್ತಿ ಇಂಥದ್ದನ್ನೆಲ್ಲ ಸಂಪಾದನೆ ಮಾಡೋದಕ್ಕೆ ಸೂರ್ಯನ ಒಂದು ಉತ್ತಮ ಸ್ಥಾನದಲ್ಲಿರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಅಂತಹ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿದ್ದು ಬುಧಾದಿತ್ಯ ಯೋಗದಲ್ಲಿದ್ದಾಗ ಸಂಪೂರ್ಣ ವಿಷ್ಣು ಸಂಭೂತನಾಗಿರ್ತಾನೆ. ಆತ್ಮಕಾರಕನಾದಂತಹ ಸೂರ್ಯ ಜ್ಞಾನಕಾರಕನಾದಂತಹ ಬುಧ ಸೇರಿದರೆ ಆತ್ಮಜ್ಞಾನ ಅಂತೇನು ಹೇಳ್ತೇವೆ, ಅದನ್ನು ವಿಷ್ಣು ಸ್ವರೂಪ ಅಂತ ಕೂಡ ಹೇಳ್ತೇವೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ವಿಷ್ಣು ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಅದೇ ರೀತಿಯಾಗಿ ಈ ಆಗಸ್ಟ್ ತಿಂಗಳಲ್ಲಿ 9ನೇ ತಾರೀಕು ವಿಶೇಷವಾಗಿ ನಾಗದೇವತೆಯನ್ನು ಆರಾಧನೆ ಮಾಡುವಂತಹ ದಿವಸ, ನಾಗರ ಪಂಚಮಿ. ವಿಶೇಷವಾಗಿ ಯಾವುದೇ ಜಾತಕದಲ್ಲಿ ಸರ್ಪದೋಷಗಳಿದ್ದಲ್ಲಿ ನಾಗದೇವತೆಯ ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಸಾಮಾನ್ಯವಾಗಿ ಸರ್ಪದೋಷಗಳಿಲ್ಲದಂತಹ ಜಾತಕಗಳೇ ಇರೋದು ಬಹಳ ಕಷ್ಟ ಆಗುತ್ತೆ. ಎಲ್ಲರಿಗೂ ಸ್ವಲ್ಪ ಮಟ್ಟಿನ ಸರ್ಪದೋಷಗಳು ಇದ್ದೇ ಇರುತ್ತೆ. ಹಾಗಾಗಿ ನಾಗರ ಪಂಚಮಿಯ ದಿನದಂದು ನಾಗದೇವತೆಗೆ, ನಾಗರಾಜನಿಗೆ ಕ್ಷೀರಾಭಿಷೇಕ ಮಾಡುವಂಥದ್ದು, ಅದು ಹರಿದ್ರಾ ಮಿಶ್ರಿತ ಕ್ಷೀರಾಭಿಷೇಕ ಮಾಡುವಂಥದ್ದು, ಇದೆಲ್ಲ ಬಹಳ ಶುಭ ಆಗುತ್ತೆ. ಆಚರಣೆ ಮಾಡುವಂಥವರು ಖಂಡಿತ ಶ್ರದ್ಧಾಭಕ್ತಿಯಿಂದ ಈ ಒಂದು ಶುಭ ದಿನವನ್ನು ಆಚರಿಸಿದರೆ ಆ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ಅದೇ ರೀತಿಯಲ್ಲಿ ಶ್ರಾವಣ ಮಾಸದಲ್ಲಿ ಇನ್ನೊಂದು ವಿಶೇಷವಾದಂತಹ ಪೂಜೆ ಅಂತ ಹೇಳಿದರೆ 16ನೇ ತಾರೀಕು ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡುವಂತಹ ಪದ್ಧತಿ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡಿದರೆ ಹೆಚ್ಚು ಧನಕಾರಕನಾದಂತಹ ಶುಕ್ರನು ಕೂಡ ತೃಪ್ತನಾಗ್ತಾನೆ. ಹಾಗೆ ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗುವುದಕ್ಕೆ ಬಹಳಷ್ಟು ಅನುಕೂಲಗಳಾಗುತ್ತೆ. ವೀಕ್ಷಕರೇ, 16ನೇ ತಾರೀಕು ಶುಕ್ರವಾರದ ದಿವಸ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿ ಶುಭ ಫಲಗಳನ್ನು ಪಡೆಯೋದಕ್ಕೆ, ಆ ದೇವತೆಯ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಅದೇ ರೀತಿಯಲ್ಲಿ 19ನೇ ತಾರೀಕು ನೂಲ ಹುಣ್ಣಿಮೆ, ಅಂದರೆ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಉಪಕರ್ಮ ಮಾಡುವಂತಹ ದಿವಸ. ಇದನ್ನು ಆಚರಣೆ ಮಾಡಿದರೆ ಬಹಳ ಶುಭ ಆಗುತ್ತೆ. ಈ ಎಲ್ಲ ವಿಶೇಷವಾದಂತಹ ದಿನಗಳು, ಅದೇ ರೀತಿಯಲ್ಲಿ ಶ್ರಾವಣ ಶನಿವಾರ ವಿಷ್ಣು ಆರಾಧನೆ ಮಾಡುವಂಥದ್ದು, ಈ ಮಾಸಗಳಲ್ಲಿ ಈ ಎಲ್ಲ ದೇವತೆಗಳ ಆರಾಧನೆ ಮಾಡೋದರಿಂದ ವರ್ಷ ಪೂರ್ತಿ ಶುಭ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಆಯಾಯ ಗ್ರಹಗಳಿಗೆ ಸಂಭೂತವಾದಂತಹ ದೇವತೆಗಳ ಆರಾಧನೆ ಮಾಡೋದರಿಂದ ಗ್ರಹ ದೋಷಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಈ ರೀತಿಯಲ್ಲಿ ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಯಾರ್ಯಾರು ಅಂತ ಹೇಳಿದರೆ, ಆಗಸ್ಟ್ 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದಿರುತ್ತೆ. ಆಗಸ್ಟ್ 22ನೇ ತಾರೀಕು ಬುಧ ವಕ್ರಗತಿಯಲ್ಲಿ, ಅಂದರೆ ಸಿಂಹರಾಶಿಯಿಂದ ಮತ್ತೊಮ್ಮೆ ಕರ್ಕಾಟಕ ರಾಶಿಗೆ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ, ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 22ನೇ ತಾರೀಕು ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. ಜೊತೆಯಲ್ಲಿ ಕೇತುಗ್ರಸ್ತನಾಗಿರ್ತಾನೆ. ಕುಜನ ದೃಷ್ಟಿ ಕೂಡ ಅವನ ಮೇಲೆ ಬೀಳುವಂಥದ್ದಿರುತ್ತೆ. ಈ ಆಗಸ್ಟ್ 22ರ ನಂತರ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡುವಂಥದ್ದು ಹಲವಾರು ರಾಶಿಗಳಿಗೆ ಸ್ವಲ್ಪ ಅವಶ್ಯಕವಾಗುತ್ತೆ. ಯಾಕೆಂದರೆ ಇದು ನೇರವಾಗಿ ಹಣಕಾಸಿನ ವಿಚಾರ ಮತ್ತು ಆರೋಗ್ಯದ ವಿಚಾರಗಳಿಗೆ ನೇರವಾಗಿ ಸಂಬಂಧಪಟ್ಟಿರುತ್ತೆ. ಹಾಗಾಗಿ
ಆ ದೇವಿಯ ಆರಾಧನೆ ಮಾಡುವಂಥದ್ದು ಆಗಸ್ಟ್ 22ರ ನಂತರ ಸಂಪೂರ್ಣ 1 ಮಾಸಗಳ ಕಾಲ ಅತ್ಯಂತ ಅವಶ್ಯಕವಾಗುತ್ತೆ. ಸಾಮಾನ್ಯವಾಗಿ ಎಲ್ಲ ರಾಶಿಯವರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದಿರುತ್ತೆ. ಆಗಸ್ಟ್ 26ನೇ ತಾರೀಕು ಕುಜ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವಂತಹ ಎಲ್ಲ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ ವೀಕ್ಷಕರೇ. ಧನುರಾಶಿಯವರಿಗೆ ಲಗ್ನ ರಾಶ್ಯಾಧಿಪತಿಯಾದಂತಹ ಗುರು ಷಷ್ಠದಲ್ಲಿರ್ತಾನೆ, ಕುಜನ ಯುತಿಯಲ್ಲಿರ್ತಾನೆ. ಕುಜನಿಗೆ ಧನುರಾಶಿಗೆ ಕುಜ ಪರಮ ಯೋಗಕಾರಕನಾಗಿ ಒಂದು ಪಾಪಗ್ರಹವಾಗಿ 6ನೇ ಮನೆಯಲ್ಲಿರುವಂಥದ್ದು ಖಂಡಿತ ಶುಭವಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಆಗಸ್ಟ್ ತಿಂಗಳು ಧನುರಾಶಿಯವರಿಗೆ ವಿಶೇಷ ಫಲಗಳನ್ನೇ ಕೊಡೋದಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ 9ನೇ ಮನೆ ಭಾಗ್ಯದಲ್ಲಿ 3 ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ, ರವಿ, ಬುಧ ಮತ್ತು ಶುಕ್ರ. ಅದೇ ರೀತಿಯಾಗಿ ಪರಾಕ್ರಮದಲ್ಲಿ ಶನಿ ಮಹಾತ್ಮನ ಸಂಚಾರ, ಕರ್ಮ ಉದ್ಯೋಗ ಸ್ಥಾನದಲ್ಲಿ ಕೇತು, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಈ ತಿಂಗಳ 24ರ ನಂತರ ಶುಕ್ರನು ಕೂಡ ಕರ್ಮಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ಗುರುದೃಷ್ಟಿ ಬೀಳುತ್ತೆ. ಇವೆಲ್ಲ ಧನುರಾಶಿಯವರಿಗೆ ಈ ಆಗಸ್ಟ್ ತಿಂಗಳ ಗ್ರಹಗಳ ಒಂದು ಚಲನೆ ಅನ್ನುವಂಥದ್ದು ಬಹಳಷ್ಟು ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಅದರಲ್ಲೂ ಕೂಡ ಭಾಗ್ಯಾಧಿಪತಿಯಾದಂತಹ ಸೂರ್ಯ ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರ ಬೆಳೆಸುವಂಥದ್ದು ಇದೆಲ್ಲ ಅತಿಶಯ ಶುಭ ಫಲಗಳನ್ನು ಕೊಡುತ್ತೆ. ಧನುರಾಶಿಗೆ ಸೂರ್ಯ ಪರಮ ಯೋಗಕಾರಕನಾಗಿ ಭಾಗ್ಯಾಧಿಪತಿಯಾಗಿ ಭಾಗ್ಯದಲ್ಲೇ ಸಂಚಾರ ಮಾಡ್ತಾನೆ. ಈ ಒಂದು ಗ್ರಹಗಳ ಪರಿವರ್ತನೆ ಧನುರಾಶಿಯವರಿಗೆ ಅತಿಶಯವಾದ ಲಾಭಗಳನ್ನು ತಂದುಕೊಡುತ್ತೆ. ಆರೋಗ್ಯದ ವಿಚಾರದಲ್ಲಿ ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಜೀರ್ಣಕ್ರಿಯೆ, ಡೈಜೆಷನ್ ಇಂಥದ್ದಕ್ಕೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದರೆ ಬುಧ ಶುಕ್ರರು ಸಿಂಹರಾಶಿಯಲ್ಲಿದ್ದು ಅವ್ರ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಶನಿ ಕೂಡ ಬುಧನನ್ನು ವೀಕ್ಷಣೆ ಮಾಡ್ತಾನೆ. ಆರೋಗ್ಯದ ವಿಚಾರಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ವಿಷ್ಣು ಆರಾಧನೆ, ವಿಷ್ಣುವಿನ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 2ನೇ ಮನೆಯನ್ನು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂತಹ ಸ್ಥಾನ. ದ್ವಿತೀಯಾಧಿಪತಿ ಶನಿ 3ರಲ್ಲಿ ಅಂದರೆ ಪರಾಕ್ರಮದಲ್ಲಿದ್ದಾನೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಸ್ವಲ್ಪ ಮಾತುಗಳು, ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ. ಏಕೆಂದರೆ ಈ ತಿಂಗಳ 26ರ ನಂತರ ಕುಜ ಮಿಥುನ ರಾಶಿಯನ್ನು ಪ್ರವೇಶ ಮಾಡಿದ ಮೇಲೆ 8ನೇ ದೃಷ್ಟಿಯಿಂದ ವಾಕ್ಸ್ಥಾನವನ್ನು ನೋಡ್ತಾನೆ. ಶನಿ ಕೂಡ ವಕ್ರನಾಗಿರೋದರಿಂದ ವಾಕ್ಯಗಳು ಸ್ವಲ್ಪ ನಿಷ್ಠುರ ಅಂತ ಅನಿಸಿದರೂ ಕೂಡ ಕುಟುಂಬದಲ್ಲಿ ಖಂಡಿತ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕೊಡುತ್ತೆ. ವಿಶೇಷ ಧನಾಗಮನಗಳಿಗೂ ಕೂಡ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ವೀಕ್ಷಕರೇ. 3ನೇ ಮನೆಯನ್ನು ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನ ಅಂತ ಹೇಳ್ತೇವೆ. 3ರಲ್ಲಿ ಶನಿ ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಶನಿ ವಕ್ರನಾಗಿರೋದ್ರಿಂದ ಸ್ವಲ್ಪ ಧನವ್ಯಯಗಳನ್ನು ಮಾಡಿಸ್ತಾನೆ. ಆದರೆ ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಗುರು ಷಷ್ಠ ಭಾವದಲ್ಲಿದ್ದರೂ ಕೂಡ ಅವನ 9ನೇ ದೃಷ್ಟಿ ಧನಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಇದು ಕೂಡ ಒಂದು ಶುಭ ಫಲ ಅಂತಲೇ ಹೇಳ್ಬೋದು. ಸ್ವಲ್ಪ ವಿಳಂಬ ಅಂತ ಅನಿಸಿದರೂ ಕೂಡ ಧನಾಗಮನ ವಿಶೇಷವಾಗಿ ಆಗೋದಕ್ಕೆ ಖಂಡಿತ ಅವಕಾಶಗಳು ಇರುತ್ತೆ. ಇನ್ನು ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಖಂಡಿತ ಶುಭ, ಯಾವುದೇ ಸಮಸ್ಯೆಗಳಿರೋದಿಲ್ಲ. ಸೋದರ ಮತ್ತು ಸೋದರಿಯರಿಗೆ ಆರೋಗ್ಯದ ವಿಚಾರದಿಂದ ಹಿಡಿದು ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳುವಂಥದ್ದು. 4ರಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಯಾವುದಾದ್ರೂ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಳ್ಬೇಕು. ಗುರುಬಲ ಇಲ್ಲದ ಸಮಯದಲ್ಲಿ ಈ ಪ್ರಯತ್ನಗಳನ್ನು ಮಾಡದೇ ಇರೋದು ಉತ್ತಮ. ಆದರೆ ಈ ತಿಂಗಳ 26ರ ತನಕ ಗುರು ಕುಜನ ಒಂದು ಯುತಿ ಅನ್ನುವಂಥದ್ದು ಸ್ವಲ್ಪ ಭೂಮಿಗೆ ವಿಶೇಷವಾದ ಫಲಗಳನ್ನು ಕೊಡೋದಕ್ಕೆ ಅವಕಾಶಗಳಿರುತ್ತೆ. ಅದೇ ರೀತಿಯಲ್ಲಿ ಶುಕ್ರನು ಕೂಡ ಕರ್ಮ ಉದ್ಯೋಗ ಸ್ಥಾನವನ್ನು ಪ್ರವೇಶ ಮಾಡ್ತಾನೆ, ಭಾಗ್ಯದಲ್ಲಿರ್ತಾನೆ. ಇವೆಲ್ಲ ಶುಭ ಫಲಗಳನ್ನು ಕೊಡುವಂತಹ ಗ್ರಹಗಳಾಗಿರ್ತಾರೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಅಂದರೆ ಈ ತಿಂಗಳ 26ರ ತನಕ ಯಾವುದೇ ವ್ಯವಹಾರಗಳಿದ್ದರೆ ಖಂಡಿತ ಮಾಡಿಕೊಳ್ಬೋದು, ಶುಭವಾಗುತ್ತೆ. ವಾಹನ ಚಾಲನೆ ಮಾಡುವಂತಹ ವಿಚಾರದಲ್ಲಿ ಖಂಡಿತ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು.
ರಾಹು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ, ಅದರಲ್ಲೂ ವಿಶೇಷವಾಗಿ ವಾಹನ ಸ್ಥಾನದಲ್ಲೇ ಅಂದರೆ ಪ್ರಾಪರ್ಟಿ ಮತ್ತು ವಾಹನ ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗುವಾಗ ಸಣ್ಣ ಪುಟ್ಟ ತೊಂದರೆಗಳು ಅಥವಾ ವಾಹನಕ್ಕಾಗಿ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಧನುರಾಶಿಯವರು ಇದನ್ನು ಗಮನಿಸ್ಕೊಳ್ಬೇಕು. ಮಾತೃವಿನ ಆರೋಗ್ಯದ ಬಗ್ಗೆ ವಿಶೇಷ ಗಮನಗಳನ್ನು ಕೊಡಬೇಕು. ಯಾಕೆಂದರೆ ರಾಹು ಯಾವ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಆ ಭಾವಕ್ಕೆ ಸ್ವಲ್ಪ ಸರ್ಪದೋಷಗಳು ಹೆಚ್ಚಾಗಿ ಕೆಲಸ ಮಾಡುವಂತಹ ಸಂದರ್ಭಗಳಿರುತ್ತೆ. ಬ್ಯಾಕ್ ಪೇಯ್ನ್, ಬೆನ್ನು ಹುರಿಗೆ ಸಂಬಂಧಪಡುವಂತಹ ಸಮಸ್ಯೆಗಳು ಇದೆಲ್ಲ ಬಾಧಿಸೋದಕ್ಕೆ ರಾಹು ಸ್ವಲ್ಪ ಕಾರಣನಾಗ್ತಾನೆ. ಮಾತೃವಿನ ಆರೋಗ್ಯಕ್ಕೂ ಕೂಡ ಅದು ಸ್ವಲ್ಪ ಸಂಬಂಧಪಡುವಂಥದ್ದಾಗಿರುತ್ತೆ. ಈ ಆಗಸ್ಟ್ ತಿಂಗಳಲ್ಲಿ ಬರುವಂತಹ ನಾಗರ ಪಂಚಮಿಯ ದಿವಸ ನಾಗಾರಾಧನೆ ಮಾಡುವಂಥದ್ದು, ನಾಗರಾಜನಿಗೆ ಅಭಿಷೇಕ ಮಾಡುವಂಥದ್ದು, ಇವೆಲ್ಲ ಈ ಒಂದು ಸಂಪೂರ್ಣ ವರ್ಷ ಫಲಗಳಲ್ಲಿ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೂ ಕೂಡ ಸಣ್ಣ ಪುಟ್ಟ ವೈರಲ್ ಫೀವರ್ ಅಥವಾ ಆರೋಗ್ಯದಲ್ಲಿ ಶೀತದ ಸ್ವಭಾವಗಳು ಹೆಚ್ಚಾಗುವಂಥದ್ದು ಇಂತಹ ಸಂದರ್ಭಗಳಿಗೆ ಕಾರಣಗಳಿರುತ್ತೆ. ಅದು ವಿದ್ಯಾಭ್ಯಾಸದ ಮೇಲೆ ಸ್ವಲ್ಪ ಪ್ರಭಾವ ಬೀರೋದಕ್ಕೂ ಕೂಡ ಕಾರಣವಾಗುತ್ತೆ. ಏಕೆಂದರೆ ಪಂಚಮಾಧಿಪತಿಯಾದಂತಹ ಕುಜನು ಕೂಡ ಷಷ್ಠದಲ್ಲಿದ್ದಾನೆ. ಪಂಚಮ ಭಾವದ ಮೇಲೆ ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಇವೆಲ್ಲ ಸ್ವಲ್ಪ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತಹ ಅವಶ್ಯಕತೆಗಳಿರುತ್ತೆ. ರಾಹು ವಿದ್ಯಾಭ್ಯಾಸದ ವಿಚಾರಗಳಿಗೆ, ಆರೋಗ್ಯದ ಸಮಸ್ಯೆಗಳಿಂದ ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಕಾರಣನಾಗ್ತಾನೆ. ಇದಕ್ಕೆ ನಾಗದೇವತೆ ಆರಾಧನೆ ಮಾಡುವಂಥದ್ದು ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. 5ನೇ ಮನೆಯನ್ನು ಜ್ಞಾನ ಸಂತಾನ ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಮಕ್ಕಳ ಆರೋಗ್ಯದ ಬಗ್ಗೆ ಶನಿ ದೃಷ್ಟಿ ಪಂಚಮ ಭಾವದ ಮೇಲಿರೋದ್ರಿಂದ ಆಂಜನೇಯನ ಸ್ತೋತ್ರಗಳನ್ನು ಕೇಳಿದರೆ ಖಂಡಿತ ಶುಭವಾಗುತ್ತೆ. ಇನ್ನು ಸಂತಾನದ ಅಂಚಿನಲ್ಲಿರುವವರಿಗೂ ಕೂಡ ಶುಭ ಫಲ, ಯಾವುದೇ ಹೆಚ್ಚಿನ ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಗುರುವಿನ ಯುತಿಯಲ್ಲಿ ಕೂತಿರ್ತಾನೆ ಪಂಚಮಾಧಿಪತಿ, ಅವರಿಬ್ಬರು ಪರಮ ಮಿತ್ರರು. ಒಬ್ಬ ರಾಜಗ್ರಹ, ಇನ್ನೊಬ್ಬ ದೇವತೆಗಳ ಗುರುವಿನ ಸಂಯೋಗ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. 6ನೇ ಮನೆಯನ್ನು ಶತ್ರು ಋಣ ರೋಗಸ್ಥಾನ, ಗುರುಕುಜರ ಯುತಿ, ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಶತ್ರುಗಳು ಕೂಡ ಮಿತ್ರರಾಗುವಂತಹ ಸಂದರ್ಭ ಅಂತಲೇ ಹೇಳ್ಬೋದು. ಯಾವುದೇ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಇಂಥದ್ದಿದ್ದರೆ ಖಂಡಿತ ಈ 1-2 ಮಾಸಗಳು ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಶುಕ್ರ ಭಾಗ್ಯದಲ್ಲಿದ್ದಾನೆ. ಈ ತಿಂಗಳ 24ರ ನಂತರ ಕರ್ಮ ಉದ್ಯೋಗ ಸ್ಥಾನಕ್ಕೆ ಬರ್ತಾನೆ. ಗುರುದೃಷ್ಟಿ ಕೂಡ ಬೀಳುತ್ತೆ. ಇವೆಲ್ಲ ಶುಭವಾಗುತ್ತೆ. ಸೂರ್ಯ ಕೀರ್ತಿಕಾರಕನಾಗಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಅಪಾರವಾದ ಹೆಸರು, ಕೀರ್ತಿ, ಸ್ಥಾನಮಾನ, ಮನ್ನಣೆ ಇದನ್ನೆಲ್ಲ ಕೊಡೋದಕ್ಕೆ ಸೂರ್ಯ ಪ್ರಧಾನವಾಗಿ ಕಾರಣಕರ್ತನಾಗ್ತಾನೆ ವೀಕ್ಷಕರೇ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ, ಸಪ್ತಮಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ. ಶುಕ್ರನ ಯುತಿಯಲ್ಲಿರ್ತಾನೆ. ಬುಧ ಶುಕ್ರರು ಪರಸ್ಪರ ಮಿತ್ರರಾಗಿರೋದ್ರಿಂದ ಖಂಡಿತ ಶುಭ ಫಲಗಳನ್ನು ಕಾಣ್ಬೋದು. ವಿವಾಹದ ಅಂಚಿನಲ್ಲಿರುವವರಿಗೆ ಗುರುಬಲದ ಕೊರತೆ ಅನ್ನುವಂಥದ್ದು ಸ್ವಲ್ಪ ಬಾಧಿಸುತ್ತೆ. ಆದರೂ ಕೂಡ ಶುಕ್ರನ ಸಂಚಾರ ಇನ್ನೊಂದು 2-3 ತಿಂಗಳ ಕಾಲ ಧನುರಾಶಿಯವರಿಗೆ ಶುಭ ಸ್ಥಾನದಲ್ಲಾಗೋದ್ರಿಂದ ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಕಳತ್ರಕಾರಕನಾದಂತಹ ಶುಕ್ರ ಚೆನ್ನಾಗಿರುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಹಾಗಾಗಿ ಸ್ವಲ್ಪ ಗುರುಗಳ ಆರಾಧನೆ, ಗುರುಗಳ ದರ್ಶನ ಅಥವಾ ಗುರುಶಾಂತಿ ಇಂಥದ್ದನ್ನು ಮಾಡಿಕೊಂಡ್ರೆ ಈ ಒಂದು 2-3 ತಿಂಗಳ ಕಾಲ ವಿವಾಹ ಇಂಥದ್ದನ್ನು ನಿಶ್ಚಯ ಮಾಡಿಕೊಳ್ಳೋದಕ್ಕೆ ಧನುರಾಶಿಯವರಿಗೆ ಶುಭ ಸಮಯ ಇದಾಗಿರುತ್ತೆ. ದಂಪತಿಗಳಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ವಿಶೇಷವಾಗಿ ಸಾಮರಸ್ಯ, ಇವೆಲ್ಲ ಬಹಳ ಶುಭವಾಗಿರುತ್ತೆ. ಯಾವುದೇ ಸಮಸ್ಯೆಗಳು ಇರೋದಿಲ್ಲ ವೀಕ್ಷಕರೇ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ ಅಂತ ಹೇಳುತ್ತೆ. ಅಷ್ಟಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಭಾಗ್ಯದಲ್ಲಿರುವಂತಹ ಬುಧ ಈ ತಿಂಗಳ 22ರ ನಂತರ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ. ಸ್ವಲ್ಪ ಜೀರ್ಣಕ್ರಿಯೆ, ಇಂತಹ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡುವಂಥದ್ದು ಧನುರಾಶಿಯವರಿಗೆ ಅವಶ್ಯಕವಾಗುತ್ತೆ. ಯಾವುದೇ ಟೆನ್ಷನ್ಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ ಅಂತ ಹೇಳುತ್ತೆ. ಭಾಗ್ಯಾಧಿಪತಿಯಾದಂತಹ ಸೂರ್ಯ ಈ ತಿಂಗಳ 17ರ ನಂತರ ತನ್ನ ಸ್ವಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ. ತದನಂತರದಲ್ಲಿ ಧನುರಾಶಿಯವರಿಗೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅವನ ಮೇಲೆ ಶನಿ ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಹಠದ ಸ್ವಭಾವಗಳನ್ನು, ರವಿ ಮತ್ತು ಶನಿಯ ಯುತಿ ಆದರೆ ಅಥವಾ ಒಬ್ರನ್ನೊಬ್ಬರು ನೋಡಿದರೆ ಆ ರೀತಿಯ ಸ್ವಭಾವಗಳನ್ನು ಕೊಡ್ತಾರೆ. ಅದೇನೇ ಇದ್ದರೂ ಕುಜನು ಕೂಡ 26ರ ನಂತರ ಸಪ್ತಮ ಭಾವಕ್ಕೆ ಬರ್ತಾನೆ, ವಾಕ್ಸ್ಥಾನವನ್ನು ನೋಡ್ತಾನೆ. ಸ್ವಲ್ಪ
ಆಚಾರ ವಿಚಾರಗಳಲ್ಲಿ ಸೌಮ್ಯತೆಯನ್ನು ತಂದುಕೊಂಡ್ರೆ ಇನ್ನೂ ಹೆಚ್ಚಿನ ಫಲಗಳನ್ನು ಪಡಿಬೋದು. ಭಾಗ್ಯೋದಯವಾಗುತ್ತೆ ಅಂತಲೇ ಹೇಳ್ಬೋದು. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಬುಧ ಭಾಗ್ಯದಲ್ಲಿದ್ದಾನೆ. ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದಿರುತ್ತೆ. ಕುಜನ ದೃಷ್ಟಿ ಕೂಡ ಅವ್ರ ಮೇಲೆ ಬೀಳ್ತಾ ಇರುತ್ತೆ. ಖಂಡಿತ ಶುಭ ಫಲಗಳನ್ನು ಕಾಣ್ತೀರಾ. ಉದ್ಯೋಗದಲ್ಲಿ ಅಭಿವೃದ್ಧಿ, ವಿಶೇಷವಾದಂತಹ ಸ್ಥಾನಮಾನ, ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗಗಳನ್ನು ಮಾಡುವಂಥವರಿಗೆ ಬಡ್ತಿ, ಪ್ರಮೋಷನ್ ಅಥವಾ ಉನ್ನತ ಹುದ್ದೆಗಳು ಸಿಗೋದಕ್ಕೆ ಖಂಡಿತ ಅವಕಾಶ ಇರುತ್ತೆ ವೀಕ್ಷಕರೇ. ಕರ್ಮ ಉದ್ಯೋಗದಲ್ಲಿ ಧನುರಾಶಿಯವರು ಬಹಳಷ್ಟು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಆಗಸ್ಟ್ ತಿಂಗಳು ಬಹಳ ಶುಭ ಅಂತಲೇ ಹೇಳ್ಬೋದು. ಕರ್ಮಸ್ಥಾನದಲ್ಲಿರುವ ಕೇತುವಿನ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಒಂದು ಗಣಪತಿಯ ಅನುಗ್ರಹ ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಏಕಾದಶ ಲಾಭಸ್ಥಾನ, ಲಾಭಾಧಿಪತಿಯಾದಂತಹ ಶುಕ್ರ ಭಾಗ್ಯದಲ್ಲಿದ್ದಾನೆ. ಕರ್ಮ ಉದ್ಯೋಗವನ್ನು ಪ್ರವೇಶ ಮಾಡ್ತಾನೆ. ಇದೆರಡೂ ಸಂಚಾರ ಧನುರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಆಲ್ಮೋಸ್ಟ್ ಇನ್ನೊಂದು 2 ತಿಂಗಳ ಕಾಲ ಧನುರಾಶಿಯವರು ಅತಿಶಯವಾದ ಲಾಭಗಳನ್ನು ಖಂಡಿತವಾಗಲೂ ನಿರೀಕ್ಷೆ ಮಾಡ್ಬೋದು. ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಗುರು ಮತ್ತು ಕುಜ ವ್ಯಯಭಾವವನ್ನು ವೀಕ್ಷಣೆ ಮಾಡ್ತಾರೆ. ಧನಾಗಮನ ಎಷ್ಟು ಸುಗಮವಾಗಿ ಆಗುತ್ತೋ ಧನ ವ್ಯಯ ಕೂಡ ಅಷ್ಟೇ ಆಗೋದಕ್ಕೆ ಸ್ವಲ್ಪ ಕಾರಣವಾಗುತ್ತೆ. ಆದರೂ ಗುರು ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಗುರುಗಳ ಆರಾಧನೆ ಒಂದೇ ಧನುರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುವಂಥದ್ದು. ಇನ್ನೂ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಈ ಆಗಸ್ಟ್ ಸೆಪ್ಟೆಂಬರ್ ಧನುರಾಶಿಯವರಿಗೆ ಬಹಳ ಶುಭ ಸಮಯ. ಹಾಗಾಗಿ ಸ್ವಲ್ಪ ಗುರು ಆರಾಧನೆ ಹೆಚ್ಚಿಸ್ಕೊಂಡ್ರೆ ಉಳಿದ 7 ಗ್ರಹಗಳು ಖಂಡಿತವಾಗಲೂ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.